ಮುಗೀತು. ನಾನು ಕೊನೆ ಕಾಮೆಂಟ್ ನಾನು ಹೇಳಬೇಕಲ್ಲ, ಈ ಬಿಲ್ ಬಗ್ಗೆ ನಂದು ಕೊನೆ ನಮ್ಮ ಪಾರ್ಟಿದು ನಾವೆಲ್ಲ ಹೇಳಬೇಕು. ಅವ್ರು ಹೇಳಿದಾರೆ, ಅವ್ರ ಮಗು ಯಾವತ್ತು ಅವ್ರಿಗೆ ಚೆನ್ನಾಗೆ ಕಾಣಿಸುತ್ತೆ. ನಾವು ಇಷ್ಟೊತ್ತು ನಮ್ಮೆಲ್ಲ ಶಾಸಕರು ಕೂಡ ಪ್ರತಿಯೊಬ್ರು ಮಾತಾಡಿದಿರಿ, ಹೇಳಿದಿರಿ, ಅವ್ರಿಗೆ ಸಲಹೆಯನ್ನ ಕೊಟ್ಟಿದ್ದೀರಿ. ಏನಾದ್ರೂ ಅದೇನೋ ಹೇಳ್ತಾರಲ್ಲ, ಅವರೇ ಅನೌನ್ಸ್ ಮಾಡ್ಕೊಂಬಿಟ್ಟವ್ರು, ನಾನು ಬಂಡೆ 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 ಅಂತ ಅವ್ರು ಹೇಳ್ತಾ ಇರ್ತಾರೆ, ಯಾವಾಗೂ ಹೇಳ್ತಾ ಇರ್ತಾರೆ. ಆಮೇಲೆ ಇನ್ನೂ ಕೆಲವು ಸರಿ ಆಯ್ತು ಮುಂದುವರಿಸ, ಅದೇ ಇನ್ನೊಂದು ಕೆಲವು ಸರಿ ಹೇಳ್ತಾರೆ, ನಾನು ವಿಧಾನಸೌಧಕ್ಕೆ ಚಪ್ಪಡಿ ಹಾಕ್ತೀನಿ ಅಂದ್ರೆ ಮೆಟ್ಲಾಗ್ತೀನಿ ಅಂತಾರೆ. ಈಗೆಲ್ಲ ಮೆಟ್ಲಾಗಿದ್ದಾರೆ, ಇನ್ ಮುಂದೆ ಏನಾಗ್ತಾರೋ ಅವರು ಯೋಚನೆ ಮಾಡಬೇಕು. ನನಗೆ ಈ ಡಿ ಕೆ ಶಿವಕುಮಾರ್ ಅವರ ಬ್ರೈನ್ ನ ಮ್ಯಾಪಿಂಗ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಸರ್ ನಿಮಗೆ ಆಗತ್ ಬಿಡಿ, ಒಂದು ನಿಮಿಷ, ಯಾರಿಗಾಗತ್ತೆ ಹೇಳಿ? ಅವ್ರ ಪಾರ್ಟಿ ಒಳಗೆ ಆಗಿಲ್ಲ, ನಿಮ್ ಪಾರ್ಟಿ ಹೆಂಗಾಗತ್ತೆ? ಬ್ರೈನ್ ಅಲ್ಲ, ಒಂದೇ ನಿಮಿಷ, ಬ್ರೈನ್ ಮ್ಯಾಪಿಂಗ್ ಮಾಡಕ್ ಆಗ್ತಾ ಇಲ್ಲ ನನಗೆ. ಇದು ಏನೋ ಪೊಲೀಸಲ್ಲಿ ಏನ್ ಮಾಡ್ತಾರೆ, ಮಂಪರು ಪರೀಕ್ಷೆ, ನನಗೆ ಹೇಳ್ತಾರೆ ಮಂಪರು ಪರೀಕ್ಷೆ ಮಾಡಿದ್ರು ಅದರಲ್ಲೂ ಎಸ್ಕೇಪ್ ಆಗ್ತಾರೆ, ಅಷ್ಟು ಬ್ರೈನು ಬೆಳೀತಾರೆ. ಒಂದ್ ಕಡೆ ಹೇಳ್ತಾರೆ ಹೊಡಿಬೇಕು, ಭಾಗ ಮಾಡಬೇಕು, ಅಂದ್ರೆ ಜಾಸ್ತಿ ಮಾಡಬೇಕು ಅಂತಾರೆ. ನಮ್ಮ MB ಪಾಟೀಲ್ ಉಪಮುಖ್ಯಮಂತ್ರಿ 4 ಮಾಡಿ 3 ಮಾಡಿ ಅಂತ ಮಾಡಿದ್ರ ಒಂದೇ ಇರಬೇಕು ಅಂತಾರೆ. ಉಪಮುಖ್ಯಮಂತ್ರಿ ಒಂದೇ ಇರಬೇಕು, 4 ಮಾಡಬಾರ್ದು. ಬೆಂಗಳೂರು ಮಾತ್ರ 4 ಭಾಗ ಆಗ್ಬೇಕು, 7 ಭಾಗ ಮಾಡಬೇಕು. ಇದು ಅದಕ್ಕೆ ನಾನು ಹೇಳುದು, ನಿಮ್ ಸ್ಪೆಷಲ್ ಬ್ರೈನ್ ಏನೋ ಬ್ರೈನು. ಅದಕ್ಕೆ ನನಗೆ ಅನ್ಸೋ ಪ್ರಕಾರ ಇದು ಡೈರೆಕ್ಟ್ ಆಗಿ ಕಾರ್ಪೊರೇಷನ್ ಮೇಲೆ ನೀವು ಯಾವುದೇ ಸಲಹಾ ಬಾಡಿನೂ ಏನು ಇಡಕ್ಕೆ ಅಧಿಕಾರ ಇಲ್ಲ. 74th ಅಮೆಂಡ್ಮೆಂಟ್ ಪ್ರಕಾರ ಯಾವುದು ಇಡಕ್ಕಿಲ್ಲ. ನೀವೆಲ್ಲ ಇಡ್ತಾ ಇದ್ದೀರಾ, ಆ ಕಾಯ್ದೆನ ಉಲ್ಲಂಘನೆ ಮಾಡ್ತಾ ಇದ್ದೀರಾ, ಕಾಯ್ದೆಗೆ ಮೋಸ ಮಾಡ್ತಾ ಇದ್ದೀರಾ, ಕಾಯ್ದೆಗೆ ವಂಚನೆ ಮಾಡ್ತಾ ಇದ್ದೀರಾ. ಅದು ನಿಮ್ಮ ಪ್ರೈಮ್ ಮಿನಿಸ್ಟರ್ ತಂದಂತ ಕಾಯ್ದೆ, ರಾಜೀವ್ ಗಾಂಧಿ ಅವರು, ಅವ್ರಿಗೆ ಅಪಮಾನ ಮಾಡಬೇಡಿ. ಮತ್ತೆ ಸ್ಥಳೀಯ ಸಂಸ್ಥೆಗಳ ಕತ್ತಿಸುತ್ತಾ ಇದ್ದೀರಾ. ಇದೊಂದು ಬಿಲ್ ಪಾಸ್ ಆದ್ರೆ ಅಧ್ಯಕ್ಷರೇ, ನನಗೆ ಇದೊಂದು ಬಿಲ್ ಪಾಸ್ ಆದ್ರೆ ಇನ್ಮೇಲೆ ಎಲ್ಲ ಹಂಗೆ ಆಗ್ತೈತೆ. ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೂ ಇದೇ ತರ ಹುಡುಕ್ತಾರೆ ಅವ್ರ ದಾರಿ. ಇವ್ರು ದಾರಿ ಮಾಡಿಕೊಟ್ಟಿರೋದ್ರಿಂದ ಎಲ್ಲ ಸ್ಥಳೀಯ ಸಂಸ್ಥೆಗಳು ಅಲ್ಲಿರೋರು ಹುಡುಕ್ತಾರೆ ಯಾರಾದ್ರೂ ಪವರ್ಫುಲ್. ಈಗ ಹಂಗೆ ಡಿ ಕೆ ಶಿವಕುಮಾರ್ ಪವರ್ಫುಲ್ ಇದಾರೋ ಹಂಗೆ ಜಿಲ್ಲೆಗಳಲ್ಲೂ ಪವರ್ಫುಲ್ ಇರ್ತಾರೆ, ಅವ್ರು ಹುಡುಕ್ತಾರೆ ಇದನ್ನೆಲ್ಲ. ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಇವರು. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಬೆಂಗಳೂರು ಹೃದಯ ಇದ್ದಂಗೆ ಅಂತ ಹೇಳಿ. ಇವತ್ತು ಹೃದಯನ ಛಿದ್ರ ಮಾಡಾಕ್ಬಿಟ್ರಿ, ಒಡೆದು ಛಿದ್ರ ಮಾಡಾಕಿದ್ದೀರಾ ನೀವು. ಒಂದೇ ಹೃದಯ ಅಂತ ಹೇಳಿದ್ರಿ, ಛಿದ್ರ ಆಗೋಯ್ತು. ಇವತ್ತು ಒಂದ್ ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯದ ಹೃದಯ ಬೆಂಗಳೂರು. ಬರೀ ನಾವು ಬೆಂಗಳೂರು ನಮ್ದು ನಿಮ್ದು ಮಾತ್ರ ಅಲ್ಲ, ಇವತ್ತೆಲ್ಲರದು ಬೆಂಗಳೂರು ಅಂತ ಹೇಳ್ತಾರೆ. ಸರಿ, ಅದಕ್ಕೆ ಆ ರಾಜ್ಯದ ಹೃದಯನೇ ಹೊಡೆದಾಕ್ಬಿಟ್ರಲ್ಲ ಇವತ್ತು. ಭಾಗ ಮಾಡಿ ಯಾರು ಮಾಡಕ್ ಪ್ರಯತ್ನ ಮಾಡಿರಲ್ಲ. ಅದಕ್ಕೆ ಮತ್ತೊಂದ್ಸರಿ ಯೋಚನೆ ಮಾಡಿ, ಬೆಂಗಳೂರನ್ನ ಒಡೆದಂತ ಕೆಟ್ಟ ಹೆಸರು ಡಿ ಕೆ ಶಿವಕುಮಾರ್ ಬರಬಾರದು ಅಂತ ನಾವೆಲ್ಲರೂ ಮಾತಾಡ್ತಾ ಇರೋದು. ನೀವು ಕೆಂಪೇಗೌಡರ ಹೆಸರು, ನಿಮ್ ತಂದೆ ಹೆಸರು ಕೆಂಪೇಗೌಡರು ಇಟ್ಕೊಂಡಿದ್ದಾರೆ. ಯಾಕೆ ನೀವು ಬೇರೆಯವ್ರಿದ್ದಾರೆ ಮಾತಾಡ್ಲಿ, ಕೊಡಿ, ಅವ್ರು ಬೇರೆಯವ್ರು ಮಾತಾಡ್ಲಿ, ನೀವ್ಯಾಕೆ ಆ ಅಪಾದನೆಯನ್ನ ಒತ್ಕೊಂತೀರಾ? ಇದಂತೂ ಬ್ಲಾಕ್ ಮಾರ್ಕ್ ಆಗ್ತೈತಿ. ಮನೆ ಒಡೆದ್ರು ಅಂತ ಆಗ್ತೈತೆ. ಮುಂದೆ ಯಾವ್ದಾದ್ರು ನಾವು ಸಭೆಗಳಿಗೆ ಹೋದಾಗ, ನೀವು ಹೋದಾಗ ಇದು ವಿಷಯ ಆಗ್ಬಾರ್ದು, ಡಿ ಕೆ ಶಿವಕುಮಾರ್ಗೆ ಬ್ಲಾಕ್ ಮಾರ್ಕ್ ಆಗ್ಬಾರ್ದು ಅನ್ನೋದು ಉದ್ದೇಶದಿಂದ ನಾವು ಹೇಳಿದಿರಿ. ದಯವಿಟ್ಟು ಇವತ್ತು ಬೆಂಗಳೂರು ಈ ಬಿಲ್ ಪಾಸ್ ಆದ್ರೆ ಬೆಂಗಳೂರಿನ ಜನ ಶಾಪ ಆಗ್ತಾರೆ. ದಯವಿಟ್ಟು ಅವಕಾಶ ಕೊಡಬೇಡಿ, ನಾವು ಇದಕ್ಕೆ ವಿರೋಧ ಮಾಡ್ತೀರಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಿ.